ಆತ್ಮೀಯ ಸ್ನೇಹಿತರೆ, ಇದು ನಮ್ಮನೇಲಿ ನಾವು ಬೆಳೆದಂತಹ ಅವರೆಕಾಯಿ ಗಿಡದಲ್ಲಿ ಬಿಟ್ಟಿರುವಂಥ ಅವರೆಕಾಯನ್ನ ನಿಮಗೆ ತೋರಿಸ್ಬೇಕು ಅಂತಂದ್ಬಿಟ್ಟು. ಇದು ನಾವು ಅವರೆಕಾಯಿ ಸೀಸನಲ್ಲಿ ಬೆಳೆದಿದ್ದು, ಬಟ್ ಆಗ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ. ಈಗ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇದು ಟೊಮೆಟೊ ಕೂಡ ಬಿಟ್ಟಿದೆ, ಸೊ ಸಾರಿಗಾಗುತ್ತೆ ಅಂತ ಕಿತ್ಕೊಳ್ತಾ ಇದ್ದೀನಿ. ನೋಡಿ, ಇದು ಅವರೆಕಾಯಿ. ಒಂದು 3 ಗಿಡ ಹಾಕಿದ್ವಿ ನಾವು. 3 ಗಿಡದಲ್ಲೂ ಕಾಯಿ ಬಿಡ್ತು. ಅಂದರೆ ಒಂದೇ ಸರಿಗೆ ಎಲ್ಲದರಲ್ಲೂ ಬಿಡ್ತಾ ಇರಲಿಲ್ವಲ್ಲ, ಅದರಿಂದ ನಮಗೆ ಒಂದು ಸ್ವಲ್ಪ ಸಿಗ್ತಾ ಇತ್ತು. ಬಟ್ ನೋಡಿ, ಒಂದೊಂದು ಕಾಳು ಇಷ್ಟಿಷ್ಟು ದಪ್ಪ ಇತ್ತು ಈ ಗಿಡದಲ್ಲಿ. ತುಂಬಾ ಚೆನ್ನಾಗಿ ಬಿಟ್ಟಿತ್ತು. ಏನು ಅಂತಂದರೆ ಸ್ವಲ್ಪ ಬಿಟ್ರೂ ಅಂದರೆ ನಮಗೆ ಒಂದು ಬಾತ್ ಮಾಡೋದಕ್ಕೋ ಅಥವಾ ಸಾಗು ಅಥವಾ ಈ ಥರ ತರಕಾರಿ ಹಾಕಿ ಏನಾದರೂ ಗೊಜ್ಜು ಮಾಡೋದಕ್ಕೆ ಅದಕ್ಕೆಲ್ಲ ನಾವು ಯೂಸ್ ಮಾಡ್ಕೊಳ್ಬೋದಾಗಿತ್ತು. ಅಷ್ಟು ಬಿಡ್ತಾ ಇತ್ತು. ಸಾಂಬಾರ್ಗೆ ಆಗೋಷ್ಟು ಬಿಡ್ತಾ ಇರಲಿಲ್ಲ. ಬಟ್ ಏನಂತಂದರೆ ಇದೆಲ್ಲ ಬೆಳೆದಾಗ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗತ್ತೆ ನಮಗೆ. ಈಗ ನೋಡಿ, ಇದನ್ನು ಕೀಳ್ತಾ ಇರಬೇಕಾದ್ರೇ ಆ ಸೊಗಡಿನ ವಾಸನೆ ಎಷ್ಟು ಬರ್ತಾ ಇತ್ತು ಅಂತಂದರೆ ಅವರೆಕಾಯ್ದು ಘಮ್ ಅಂತ ಇತ್ತು. ಮತ್ತು ಅದರ ಮೇಲೆ ಒಂದು ಎಣ್ಣೆ ಜಿಡ್ಡಿನ ಅಂಶ, ಅದು ಕೂಡ ಎಷ್ಟು ಜಿಡ್ಡಿರ್ತಾ ಇತ್ತು ಗೊತ್ತಾ. ಅದಕ್ಕೆ ಕೀಳ್ತಾ ಇದ್ರೇ ವಾಸನೆ ಬರುತ್ತೆ. ಅವಾಗ ಅಂದ್ಕೊಂಡೆ, ಫ್ರೆಶ್ಶಾಗಿ ಆಗಲೇ ನಾವು ಗಿಡದಿಂದ ಕಿತ್ತು ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತಲ್ವ ಸಾಂಬಾರು ಕೂಡ. ಆ ಸಾಂಬಾರು ಫುಲ್ಲು ಆ ವಾಸನೆ ಬರ್ತಾ ಇರುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಸೊ ನಿಜವಾಗ್ಲೂ ನಮಗೆ ಈ ರೀತಿ ಬೆಳಿತೀವಿ ಅಥವಾ ಇಷ್ಟೆಲ್ಲ ಬೆಳೆಯೋಕ್ಕಾಗುತ್ತೆ ಅಂತಲೂ ಗೊತ್ತಿರಲಿಲ್ಲ ನನಗೆ. ಅವರೆಕಾಯಿ ಹೇಗೆ ಬೆಳಿಬೇಕು, ಹೇಗೆ ಅದು ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸೊ ಈ ಸರಿ ನಾವು ಬೆಳೆದ್ವಿ. ಆದರೆ ನಮಗೆ 2-3 ಗಿಡ ಇತ್ತು. ನೆಕ್ಸ್ಟ್ ಟೈಮ್ಗೆ ನಾವು ಒಂದು 5-6 ಗಿಡ ಹಾಕ್ಕೊಂಡ್ರೆ ನಮ್ಗೆ ಅವಾಗ ಇನ್ನೂ ಸ್ವಲ್ಪ ಜಾಸ್ತಿ ಸಿಗಬಹುದು. ಬಟ್ ನೋಡಿ, ಟೆರೆಸ್ ಮೇಲೇ ನಾವು ಇದನ್ನು ಬೆಳ್ಕೋಬೋದು ಅನ್ನೋದು ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಿಮ್ಮ ಜೊತೆ ಇದನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಧನ್ಯವಾದಗಳು.